ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನ. ನಮಸ್ಕಾರ ಸ್ನೇಹಿತರೆ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ಸ್ವರಾಜ್ ಚಿತ್ರದ ಒಂದು ವಿಶೇಷವಾದಂಥ ಉತ್ತರ ಕರ್ನಾಟಕ ಶೈಲಿಯ ಹುಬ್ಬಳ್ಳಿಯ ಒಂದು ನಾರಾಯಣ್ ಡೋನಿ ಅವರ ಕತೆ ಆಧಾರಿತವಾದಂಥ ಈ ಚಿತ್ರಕ್ಕೆ ನಿರ್ದೇಶನ ನಮ್ಮ ವರುಣ್ ಗಂಗಾಧರ್ ಅವರು ನಿರ್ದೇಶನ ಮಾಡಿ, ಮತ್ತು ಈ ಒಂದು ನಿರ್ಮಾಪಕರು ಕೂಡ ನಮ್ಮ ವಿಶೇಷವಾದಂಥ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಪುಷ್ಪಾವತಿ ಕಾರಜೋಳ್ ಅವರು. ಡಾಕ್ಟರ್ ಪುಷ್ಪಾವತಿ ಕಾರಜೋಳ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಈ ಒಂದು ಚಿತ್ರ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಇದರಲ್ಲಿ ವಿಶೇಷ ಪಾತ್ರದಲ್ಲಿ ನಮ್ಮ ನಿರ್ದೇಶಕರ ಮಗನೇ ಒಂದು ಅಭಿನಯ ಮಾಡಿದ್ದಾರೆ. ಅದ್ರ ಜೊತೆಗೆ ಗೋವಿಂದ ಕಾರಜೋಳ್ ಅವರ ಮೊಮ್ಮಕ್ಕಳು ಕೂಡ ಅದರಲ್ಲಿ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಅದು ಮುಧೋಳ್ ಮತ್ತು ಮಂಟೂರ್ ಈ ಭಾಗವಾಗಿ ಎಲ್ಲ ಚಿತ್ರೀಕರಣಗೊಂಡಂಥ ಈ ಸ್ವರಾಜ್ ಚಿತ್ರ 1942ರ ಈ ಕತೆ ಒಂದು ವಿಶೇಷವಾದಂಥದ್ದು. ಅದು ನಮ್ಮ ನಾರಾಯಣ್ ಡೋನಿ ಅವರ ಕತೆ. ಯಾಕಂದರೆ ಇದು ಯಾವ ರೀತಿ ಇದೆ ಅಂತಂದರೆ, ಇದು ಕ್ವಿಟ್ ಇಂಡಿಯಾ ಚಳವಳಿ ಭಾಗವಾಗಿ ಭಾರತದ ಸ್ವತಂತ್ರಕ್ಕೆ ಹೋರಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರನ ಈ ಒಂದು ಕತೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿ ಹುಬ್ಬಳ್ಳಿಯ ದುರ್ಗದ ಬಯಲಿನಲ್ಲಿ ಹುತಾತ್ಮರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ತಂದೆಯವರಾದಂಥ ಶ್ರೀಮತಿ ಗಂಗಮ್ಮನವರು ಬರೆದಿರುವ ಪುಸ್ತಕದ ಆಧಾರಿತ ಮೇಲೆ ಈ ಸಣ್ಣ ಕಥೆಯನ್ನು ಇಟ್ಕೊಂಡು ಆಧರಿಸಿ, ಹಾಗೂ 4ನೇ ತರಗತಿಯಲ್ಲಿ ಗದ್ಯ ಭಾಗ ಹುತಾತ್ಮ ಬಾಲಕ ಆಧಾರಿತ ಚಿತ್ರವನ್ನು ನಿರ್ಮಿಸಿದ್ದ ಈ ಒಂದು ವಿಶೇಷವಾದಂಥ ಚಿತ್ರ ಅಂತ ಹೇಳ್ಬೋದು. ಆದ್ಮೇಲೆ ಈ ಒಂದು ಸ್ವರಾಜ್ ಚಿತ್ರ ಅಂದರೆ ಸ್ವರಾಜ್ಯ, ಸ್ವಂತ ರಾಜ್ಯ. ಈ ಉಪ್ಪಿನಂಗಡಿ ಹೋರಾಟ ಮತ್ತು ವಿಶೇಷವಾದಂಥ ಈ ಚಿತ್ರದಲ್ಲಿ ಅಭಿನಯಿಸಿದಂಥ ಎಲ್ಲ ಕಲಾವಿದರನ್ನು ತಾವೆಲ್ಲ ಒಮ್ಮೆ ನೋಡ್ಬೋದು. ಅದಕ್ಕೆ ಸಾಹಿತ್ಯ ಬರೆದಂಥವರು ಕೂಡ ನಮ್ಮ ಗದ್ದನಕೆರೆಯ ಕುಲಕರ್ಣಿ ಸಾಹೇಬರು. ಹೀಗೆ ಸಾಕಷ್ಟು ಈ ಚಿತ್ರದಲ್ಲಿ ತಾವೆಲ್ಲ ನೋಡ್ಕೊಂಬರ್ಬೋದು. ಅದರ ಟೀಸರ್ ಮತ್ತು ಟ್ರೈಲರ್ ಈ ಮುಖಾಂತರ ತೋರಿಸ್ತಾ ಇದ್ದೀವಿ. ಈ ಟೀಸರ್ ಮತ್ತು ಟ್ರೈಲರನ್ನು ಉದ್ಘಾಟನೆ ಮಾಡಿದಂಥ ಮತ್ತು ಚಾಲನೆ ನೀಡಿದಂಥ ಇವತ್ತಿನ ಕೇಂದ್ರ ಸಚಿವರಾದಂಥ ಮತ್ತು ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ಮತ್ತು ಮಾಜಿ DCM ಕೂಡ ಆದಂಥ ನಮ್ಮ ಗೋವಿಂದ್ ಕಾರಜೋಳ್ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಒಂದು ಚಾಲನೆ ಸಿಕ್ಕಿದೆ. ಅವರು ಕೂಡ ಒಂದು ಒಳ್ಳೆಯ ಸಜೆಷನ್ ಕೂಡ ಈ ಒಂದು ಚಿತ್ರಕ್ಕೆ ಕೊಟ್ಟಿದ್ದಾರೆ. ಹಾಗಂತ ಹೇಳುತ್ತಾ ಈ ಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆಗೊಳ್ಳುತ್ತೆ ಹಾಗೂ ಎಲ್ಲ ಚಿತ್ರಮಂದಿರಗಳಲ್ಲಿ ಬರುತ್ತೆ. ಅದರ ಜೊತೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಈ ಚಿತ್ರ ಬರುತ್ತೆ. ಯಾಕಂದರೆ ನಿಮ್ಮ ಮಕ್ಕಳಿಗೆ ನೀವು ಈ ಚಿತ್ರ ತೋರಿಸಲೇಬೇಕು. ಯಾಕಂದರೆ ಅದ್ಭುತವಾದಂಥ ಈ ಚಿತ್ರ ನೀವೆಲ್ಲ ನೋಡಲೇಬೇಕು, ನೋಡಿ ಪ್ರೋತ್ಸಾಹಿಸಬೇಕಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಶಕ್ತಿಗಳು ಇಲ್ಲಿ ರಾಮ, ರಹೀಮ, ಬುದ್ಧ, ಬಸವ, ರಾಯಣ್ಣ, ಚೆನ್ನಮ್ಮ, ಹಾಗೆ ಯುವ ಪೀಳಿಗೆ ಕೂಡ ತನ್ನನ್ನು ತಾನು ಅರ್ಪಿಸಿಕೊಂಡಂತ ರಾಷ್ಟ್ರ ಅದು ಯಾವ್ದಾದ್ರು ಇದ್ರೆ ಈ ಜಗತ್ತಿನಲ್ಲಿ ಏಕೈಕ ರಾಷ್ಟ್ರ ಅದುವೇ ಭಾರತ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಅಂತ ಭಾರತ ಮಾತೆಯ ಒಂದು ಪುಣ್ಯ ಉದರದಲ್ಲಿ, ಅಂತ ಮಡಿಲಿನಲ್ಲಿ ಇವತ್ತು ಭಾರತ ಮಾತಿಗಾಗಿ ತನ್ನನ್ನು ತಾನು ಯಾರಾದ್ರೂ ಅರ್ಪಿಸಿಕೊಂಡಿದ್ದಾರೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕೆಚ್ಚಲಿಯ ಕಲಿಯಾಗಿರ್ತಕ್ಕಂಥ ನಾರಾಯಣ್ ಅನ್ನುವಂತ ಒಬ್ಬ ಬಾಲಕನ ಅವನ ಜೀವನ ಚರಿತ್ರೆ ಆಧಾರಿತವಾಗಿ ಒಂದು ಚಿತ್ರ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದೆ. ಅದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ. ಹಾಗೆ ಆ ಒಂದು ಜೀವನ ಚರಿತ್ರೆ ಆಧಾರಿತವಾಗಿರ್ತಕ್ಕಂಥ ಚಿತ್ರವೇ ಅದುವೇ ಸ್ವರಾಜ್ ಅಂತಕ್ಕಂಥ ಚಿತ್ರ. ಅದಕ್ಕಾಯ್ತಾರೆ 1857ರಲ್ಲಿ ಭಾರತದ ಸ್ವಾತಂತ್ರ್ಯ ಪ್ರಾರಂಭವಾಯಿತು. ಆದರೆ ಅದು ನಮಗೆ ಫಲ ಕೊಟ್ಟಿದ್ದು 1947ರಲ್ಲಿ ಫಲ ಕೊಟ್ಟಿದೆ. ಹಾಗಾದ್ರೆ ಇಡಿಯಾಗಿರ್ತಕ್ಕಂಥ ಈ 200 ವರ್ಷಗಳ ಕಾಲ ನಡೆದು ಬಂದಂತ ಹಾದಿ ಏನಿದೆ, ಅದರಲ್ಲಿ ಗಾಂಧಿ ಯುಗದಲ್ಲಿ 1922ರಿಂದ 48ರವರೆಗಿನ ಒಂದು ಅವಧಿಯನ್ನ ಅದನ್ನ ನಾವು ಗಾಂಧಿ ಯುಗ ಅಂತ ಕರೀತಾರೆ. ಆ ಗಾಂಧಿ ಯುಗದ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಮೂಮೆಂಟ್, ಒಂದು ಚಳುವಳಿಯನ್ನ ನಿಮ್ಮ ಮುಂದೆ ತೋರಿಸುವಂತ ಈ ಒಂದು ಪ್ರಯತ್ನ ಅದುವೇ ಸ್ವರಾಜ್. ಆ ಸಂದರ್ಭದಲ್ಲಿ
ಆ ಕೆಚ್ಚನೆಯ ಕಲಿಯಾಗಿರ್ತಕ್ಕಂಥ ವೀರ ಬಾಲಕರಾಗಿರ್ತಕ್ಕಂಥ ನಾರಾಯಣನ ಜೀವನದಲ್ಲಿ ಆದಂತ ಘಟನೆ ಏನಿದೆ ಎಂಬುದನ್ನ ನಾವೆಲ್ಲರೂ ಕಾತರರಾಗಿ ಕುಳಿತಿದ್ದೇವೆ. ಹಾಗೆ ಇಡೀ ಕರ್ನಾಟಕ ಕೂಡ ಏನಿದೆ ಹೇಗಿದೆ ಅದನ್ನು ನೋಡಬೇಕು ಅನ್ನುವಂತ ಕಾತರತೆ ಪ್ರತಿಯೊಬ್ಬರಲ್ಲಿದೆ. ಅದಕ್ಕಾಗಿ ಇನ್ನೇನು ತಡ ಮಾಡದೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಯಾವುದಕ್ಕೋಸ್ಕರ ಸೇರಿದೀವಿ ಅಂತ ಈ ಸಭೆಯಲ್ಲಿ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಈ ಸಮಾರಂಭಕ್ಕೆ ಆಗಮಿಸಿದಂತಹ ಶ್ರೀಮತಿ ಶಾಂತಾದೇವಿ ಕಾರಜೋಳರವರಿಗೆ ತುಂಬ ಹೃದಯದ ಸ್ವಾಗತ. ಹಾಗೂ ಮೂಗ್ ಸುರೇಶ್ ಕಲಾವಿದರು, ನಾಗೇಶ್ ಮಯ್ಯ, ವೀಣಾ ಸುಂದರ್ ಎಲ್ಲರಿಗೂ ವಿ ಬಾಯ್ ಸಿನಿಮಾದವರಿಂದ ಸ್ವಾಗತ. ಸನ್ಮಾನ್ಯ ಶ್ರೀ ಗೋವಿಂದಪ್ಪ ಕಾರಜೋಳರವರು ಇನ್ನೇನು ಸ್ವಲ್ಪ ಸಮಯದಲ್ಲಿ ಆಗಮಿಸಲಿದ್ದಾರೆ. ಇನ್ನೇನು ನಾವೆಲ್ಲರೂ ಕಾತರರಾಗಿ ಕುಳಿತಿರುವಂತ ಈ ಅವಧಿ ಅಮೂಲ್ಯವಾದಂತ ಕ್ಷಣಗಳು. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಹುಲಿ ಎಂದೇ ಪ್ರಸಿದ್ಧರಾಗಿ ಉತ್ತರ ಕರ್ನಾಟಕದ ಕನಸುಗಳನ್ನು ನೆನಪು ಮಾಡಿ ನಮ್ಮೆಲ್ಲರ ಮನೆಗಳಲ್ಲಿ ಮನೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ನೇತಾರರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮೆದುರಿಗೆ ಬರ್ತಾ ಇದ್ದಾರೆ. ಅವರು ನಮ್ಮೆಲ್ಲರ ಹೃದಯಗಳನ್ನು ಗೆದ್ದವರಲ್ಲ, ಇಡೀ ಕರ್ನಾಟಕದ ಹೃದಯವನ್ನು ಗೆದ್ದು ಬಹಳ ಸೌಮ್ಯ ಸ್ವಭಾವದಲ್ಲಿ ಇದ್ದುಕೊಂಡು ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿ ಇವತ್ತು ಜನರ ಮನೆಗಳಲ್ಲಿ ಜನಾನುರಾಗಿಯಾಗಿರ್ತಕ್ಕಂಥ ಎಂ ಕಾರಜೋಳರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ನಾವು ವೆಲ್ಕಮ್ ಮಾಡ್ಕೊಂಡು ಇನ್ನೇನು ಕ್ಷಣಗಳಲ್ಲಿ ना मांगू सोना चांदी ना मांगू हीरा मोती. ನೋಡಿ, ನಾ ಮಾಂಗು ಸೋನಾ ಚಂದಿ ನಾ ಮಾಂಗು ಹೀರಾ ಮೋತಿ. ಅಗರ್ ಮೈ ಕುಚ್ ಮಾಂಗ್ತಾ ಹೂಂ, ನನಗೆ ಮುತ್ತು ಬೇಕಿಲ್ಲ, ರತ್ನ ಬೇಕಿಲ್ಲ, ಮುತ್ತಿನಂತ ಮುಖಗಳಲ್ಲಿ ಮಂದ ಹಾಸ ಬೇಕು. ಬರಲಿ ಒಂದು ಜೋರಾದ ಚಪ್ಪಾಳೆ. ಬಹುಶಃ ಡಾಕ್ಟರ್ ಹೇಳ್ತಿದ್ದಾರೆ ಆರೋಗ್ಯ ಬಹಳಷ್ಟು ಹೆಲ್ದಿ ಆಗಿರ್ಬೇಕಂದ್ರೆ ನಮ್ಮ ಚಪ್ಪಾಳೆ ಕೂಡ ಅಷ್ಟೇ ಹೆಲ್ದಿ ಆಗಿರ್ಬೇಕಂತ. ಬಹುಶಃ ಏನ್ ಅನ್ಸುತ್ತೆ ಅಂದ್ರೆ ಡಾಕ್ಟರ್ ಹೇಳ್ತಿರ್ತಾರ, ನಾವು ಎಷ್ಟು ಸೊಫೈಸಿಕೇಟೆಡ್ ಆಗಿ ಕೂತ್ಕೋತೀವಿ ಅಷ್ಟು ನಮಗೆ ಏನಂತಂದ್ರೆ ಆರಾಮದಾಯಕ ಅನಿಸ್ಬೋದು, ಅದು ಹೆಲ್ದಿಯಾಗಿ ಅನಿಸೋದಿಲ್ಲ. ನಾವೇನಾದ್ರೂ ಹೆಲ್ದಿಯಾಗಿ ಇರ್ಬೇಕಂದ್ರೆ ನಮ್ಮ ಮನಸ್ಸು ಬಿಚ್ಚಿ ನೀವೇನಾದ್ರೂ ಕೊಡ್ತೀನಿ ಅಂದ್ರೆ ದುಡ್ಡು ಬೇಕಿಲ್ಲ, ನಮಗ್ ಕೊಡೋದಾತಂದ್ರೆ ನಿಮಗೆ ಇಲ್ಲಿರುವಂತ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಚಪ್ಪಾಳೆ ಅಮೂಲ್ಯವಾದ ರತ್ನಕ್ಕಿಂತ ಬೇಕಾದದ್ದು. ಬರಲಿ ಒಂದ್ಸರಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸರ್. ವಾವ್. ವೀಕ್ಷಕರೇ, ಇಲ್ಲಿ ಈಗಾಗಲೇ ಪತ್ರಿಕಾ ಮಾಧ್ಯಮದವರು ಇದ್ದಾರೆ. ನಿಮಗನ್ಸುತ್ತೆ ಈ ಚಿತ್ರದ ಒಂದು ಅನುಭವವನ್ನ ಇವತ್ತು ನಾನು ನಿಮಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸರ್ ಬರುವವರೆಗೂ ಮಾತ್ರ ನೀವು ಪರ್ಮಿಷನ್ ಕೊಟ್ರೆ ಸರ್ ಹೇಳ್ಬೋದಾ? ಸರ್ ಹೇಳ್ಬೋದ್ರಿ ಎಲ್ರು? ಸರ್ ಹೇಳ್ಬೋದಾ ಸರ್? ಈ ಚಿತ್ರದಲ್ಲಿ ಒಂದು ಘಟನೆಯನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಕಾಶ್ ಪೀಠಕ್ ಅಂತ. ಮೂಲತಃ ಬಾಗಲಕೋಟೆ ಜಿಲ್ಲೆಯವನು. ಅದರಲ್ಲೂ ಕೂಡ ನಮ್ಮ ಎಂತ ಹೆಮ್ಮೆ ಅನ್ಸುತ್ತೆ ಅಂದ್ರೆ ನಾವು ಸರ್ ಇರುವಂತ ಗೋವಿಂದ ಎಂ ಕಾರಜೋಳ ಅವರ ಮತಕ್ಷೇತ್ರದ ಅದರಲ್ಲೂ ಕೂಡ ನಾನು ಮುಧೋಳದ ಭಾಗದವನು ಇದ್ದಾಗಿದ್ದು ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ನನಗೆ ಬಹುಶಃ ಆ ದಿನ ಶೂಟಿಂಗ್ ದಲ್ಲಿ ಅಮ್ಮವರು ಬಂದಿದ್ರು, ಅಕ್ಕರು ಬಂದಿದ್ರು, ನಮ್ಮೆಲ್ಲ ಹುಡುಗರು ಎಲ್ಲರೂ ಬಂದಿದ್ರು, ನಮ್ಮ ಹೀರೋ ಕೂಡ ಅಪ್ಪಿ ಬಂದಿದ್ದ. ಆ ಶೂಟಿಂಗ್ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಅದು ಮಾರ್ಚ್ದಲ್ಲಿ ಇತ್ತು. ಬೇಸಿಗೆ, ಎಷ್ಟು ಬೇಸಿಗೆ ಇತ್ತಂದ್ರೆ ಕಾಲು ಇಡಲು ಕೂಡ ಆಗ್ತಾ ಇರಲಿಲ್ಲ. ಅಷ್ಟೊಂದು ಬಿಸಿಲಿತ್ತು, ಕಾಲು ಹೊರಗಡೆ ಇಡಲಿಕ್ಕೆ ಆಗ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಮಂಟೂರಿಗೆ ಬಂದಾಗ ಮಂಟೂರಿನ ಕೆಲವು ಹೃದಯ ಶ್ರೀಮಂತರು ಕೂಡ ಆ ಸಂದರ್ಭದಲ್ಲಿ ಶೂಟಿಂಗಿಗೆ ಇಡೀ ಹಳ್ಳಿಯನ್ನ ಬಿಟ್ಟುಕೊಟ್ಟಿದ್ರು. ಹೌದಲ್ಲ ಸರ್? 8 ದಿನ ಹಳ್ಳಿಯನ್ನ ಬಿಟ್ಟುಕೊಟ್ಟಿದ್ರು. ಸರ್ ಕೂಡ ಅಲ್ಲೇ ಇದ್ರು, ನಾಗೇಶ್ ಸರ್ ಕೂಡ ನಮ್ಮ ಜೊತೆಗೇನೆ ಇದ್ರು. ಇಡೀ ಹಳ್ಳಿಯಲ್ಲಿ ಅದರಲ್ಲಿ ಕೂಡ ಶೂಟಿಂಗ್ ಭಾಗವನ್ನ ನನ್ನ ಶಾಲೆಯ ಮುಂದುಗಡೆ ನಡೀತಾ ಇತ್ತು. ನನ್ನ ಶಾಲೆಯ ಮುಂದುಗಡೆ ನಡೀತಾ ಇತ್ತು. ನಮ್ಮ ಊರಿನ ಪ್ರತಿ ಓಣಿಯಲ್ಲಿ ಕೂಡ ದೇವಸ್ಥಾನಗಳಲ್ಲಿ ಕೂಡ ಶೂಟಿಂಗ್ ನಡೀತು. ಆ ಸಂದರ್ಭದಲ್ಲಿ ಒಂದು ಸೀನ್ ಅನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅಂತ ಕಡು ಬಿಸಿಲಿನಲ್ಲಿ, ಕಡು ಬೇಸಿಗೆಯಲ್ಲಿ ಎಲ್ಲಾ ಮಕ್ಕಳ ಜೊತೆಗೆ ನಮ್ಮ ಹೀರೋಯಿನ್ ಇದ್ದಾರೆ. ಅವ್ರು ಹೆಂಗೆ ಹೇಳ್ಬೇಕಂದ್ರೆ ಪಾಪ ಅಷ್ಟು ಬೆಂಗಳೂರಲ್ಲಿ ಇರೋರು ನಮ್ಮ ಉತ್ತರ ಕರ್ನಾಟಕದ ಬಿಸಿಲನ್ನ ತಡ್ಕೊಳ್ಳುವಂತ ಕೆಪಾಸಿಟಿ ಇರಲಿಲ್ಲ. ಆದ್ರೂ ಸಹಿತ ಅದ್ರ ಕಬಡ್ಡಿ ಪಂದ್ಯ ಇತ್ತು.
ಇವರು ಎಲ್ಲರೂ ಇದ್ರು ಕಬಡ್ಡಿ ಪಂದ್ಯಾಟದೊಳಗೆ ಸಾಕಾಗಿತ್ತು. ಒನ್ ಶಾಟ್ ಅನ್ಕೋತ ಒನ್ಸ್ ಫೋರ್ ಅಂತಿದ್ರು. ಕಾಲರ ಕೆಟ್ಟ ಸುಡ್ತಿದ್ದಾವ. ಹುಡುಗರೆಲ್ಲ ಎದ್ದೆದ್ದು ಓಡೋಡ. ಆದ್ರೂ ಕೂಡ ಅಂತ ಬೇಸಿಗೆ ಒಳಗ ಹಿಡಿದಂತ ಕೆಲಸ ಕ್ಯಾಮ್ರಾಮನ್ ಆಗಿರ್ಬೋದು, ಸರ್ ಗಂಗಾಧರ್ ಸರ್ ಅಂತೂ ಸರ್ ಒನ್ ಮೋರ್ ಶಾಟ್ ಅನ್ನೋರು. ಆದ್ರೂ ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಶ್ರಮ ಏನಿದೆ, ಆ ಏನು ಕಷ್ಟ ಇದೆ, ಆ ಕಷ್ಟವನ್ನ ಬಿಸಿಲನ್ನ ಸಹಿಸಿಕೊಂಡು ಅಲ್ಲಿ ಶಾಟ್ಗೆ ಅವ್ರಿಗೆ ಏನ್ ಬೇಕೋ ಆ ರೀತಿಯಾಗಿ ಅಭಿನಯವನ್ನ ಮಾಡಿ ತೋರಿಸಿದ್ದಾರೆ. ಆ ಅಭಿನಯದ ಪಕ್ವತೆ ಏನಿದೆಯಲ್ಲ ಇವತ್ತು ನಿಮ್ಮ ಮುಂದೆ ಇದೆ ಅನ್ನೋದನ್ನ ಆ ಸೀನ್ ಬಂದಾಗ ನೆನೆಸ್ಕೊಳ್ಬಹುದು, ನಿಮ್ಗೆ ಹೇಳ್ಬೋದು. ಅದಕ್ಕಾಗಿ ಕಲೆ ಅನ್ನೋದು ಹೇಗಿರ್ತಾ ಇದೆ ಅಂದ್ರೆ, ಕಲೆ ಅದು ಪುಟಕ್ಕಿಂತ ಚಿನ್ನದಂತೆ. ಕಲೆ ಅನ್ನೋದು ಹೇಗಿದೆ ಅಂದ್ರೆ ಅದು ಗುಡಿಸಿಲಿನಲ್ಲಿ ಹುಟ್ಟುತ್ತದೆ, ಅದು ಅರಮನೆಯಲ್ಲಿ ಬೆಳೆದುತ್ತದೆ ಎಂಬುದಕ್ಕೆ ಸಾಕ್ಷಿ ಇಂಥ ಪ್ರತಿಭಾನ್ವಿತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ. ಓದಿನಲ್ಲಿ 9ನೇ ತರಗತಿಯಲ್ಲಿ ಅವಾಗ ಓದ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ಎಕ್ಸಾಮ್ ಮೂಮೆಂಟ್ ಇತ್ತು. ಆದ್ರೂ ಕೂಡ ತಮ್ಮ ಒಂದು ಡೆಡಿಕೇಶನ್ ಅಲ್ಲಿ, ತಮ್ಮ ಪ್ರಯತ್ನದಲ್ಲಿ ಸಫಲತೆಯನ್ನ ಕಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಮುಂದೆ ಬಿಟ್ಟಿದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಈ ಸ್ವರಾಜ್ಯದ ಚಿತ್ರ ಹೇಗೆ, ಅದಕ್ಕೆ ನಾನು ನಿಮಗೆ ಹೇಳಿದೆ, ದೇಶ ಪ್ರೇಮ ಅನ್ನೋದು ಹೆಂಗಿರ್ಬೇಕು ಅಂದ್ರೆ ನಸಮೆ ರಗಮೆ. ನಮ್ಮ ದೇಶ ಪ್ರೇಮ ಹೆಂಗೆ ಉಕ್ಕಬೇಕು ಅಂದ್ರೆ ನಮ್ಮ ರಕ್ತದ ಹನಿಗಳಲ್ಲಿ ರೋಮಗಳಲ್ಲಿ ನಮ್ಮ ಕೆಚ್ಚನೆಯ ಒಂದು ಶೂರತನ ರಕ್ತಗತವಾಗಿ ಇದ್ರೆ ಮಾತ್ರ ದೇಶಭಕ್ತನಾಗ್ಲಿಕ್ಕೆ ಅದು ಸಾಧ್ಯ ಎಂಬುದಕ್ಕೆ ನಮ್ಮ ನಾರಾಯಣ ಸಾಕ್ಷಿ. ಅದನ್ನ ಆ ನಾರಾಯಣ ಹೇಗಿದ್ದ ಅನ್ನೋದನ್ನ ತೋರಿಸಿರ್ತಕ್ಕಂಥ ನಮ್ಮ ಹೀರೋಗೆ ಬನ್ನಿ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳ ಈ ಸಂದರ್ಭದಲ್ಲಿ ನೀಡೋಣ. ನಾನು ಕೇವಲ ಆ ಒಂದು ಚಿತ್ರದಲ್ಲಿ ಪಾತ್ರಧಾರಿಗಳು ಒಬ್ಬರೇ ಅಲ್ಲ, ಎಲ್ಲರೂ ಅದ್ಭುತವಾಗಿ ಅಭಿನಯವನ್ನ ನೀಡಿದ್ದಾರೆ. ನಾಗೇಶ್ ಸರ್, ಹಾಗೆ ಹಿರಿಯರಾಗಿರ್ತಕ್ಕಂಥ ಸರ್ ಕೂಡ, ಸುರೇಶ್ ಸರ್ ಕೂಡ ನಮ್ಮ ಜೊತೆಗಿದ್ರು, ಎಲ್ಲರೂ ಇದ್ರು, ಎಲ್ಲ ಮಕ್ಕಳು ಕೂಡ ಸಂದರ್ಭದಲ್ಲಿ ಇದ್ರು. ಈ ಅನುಭವಗಳನ್ನ ಮೆಲುಕು ಹಾಕಿದಾಗ ಅದಕ್ಕೆ ಹೇಳ್ತಾರೆ ಏನಂದ್ರೆ, ಒಂದು ಮರ ಹಚ್ಚಿದಾಗ ಮರ ಫಲ ಕೊಡುವವರೆಗೂ ಕೂಡ ಮರ ಹಚ್ಚಿದ ವ್ಯಕ್ತಿಗೆ ಏನಿರ್ತೈತೆ ಅಂದ್ರೆ ಕಾತರತೆಯಿಂದ ಕಾಯ್ತಾ ಇರ್ತಾನೆ. ಇವತ್ತು ಅದು ಕೂಡ ಇವತ್ತು ಇಷ್ಟೊಂದು ಶ್ರಮ ವಹಿಸಿ ಸುಮಾರು ವರ್ಷಗಳವರೆಗೆ ಆ ಯೋಜನೆಯನ್ನು ಹಾಕಿಕೊಂಡು ಈ ದೇಶಕ್ಕಾಗಿ ಏನನ್ನಾದ್ರೂ ನಾನು ಮಾಡಿ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ, ದುಡ್ಡಿಗಿಂತ ಇಲ್ಲಿ ಏನಾದ್ರೂ ಒಂದು ವಿಷಯವನ್ನು ತೋರಿಸ್ಬೇಕಂತಂದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ದೇಶ ಪ್ರೇಮದವನ್ನು ಮುಕ್ಕಿಸುವಂತ ಇಂಥ ಚಿತ್ರ ಬಹುಶಃ ಇವತ್ತು ತೋರಿಸ್ತಾ ಇದ್ದೇವೆ. ಅದು ಕರ್ನಾಟಕದ ಮನೆಗಳಲ್ಲಿ ಅಲ್ಲ, ಇಡೀ ಭಾರತದ ದೇಶದ ತುಂಬೆಲ್ಲ ಬರುವಂತ ಯುವಕರಿಗೆ, ಮುದ್ದು ಮಕ್ಕಳಿಗೆ, ಶಾಲೆಯಲ್ಲಿ ಓದಿತಿರುವಂತ ವಿದ್ಯಾರ್ಥಿಗಳಿಗೆ ಅದು ಮಾದರಿಯಾಗಬೇಕು. ಅದು ಹೇಗೆ ಮಾದರಿಯಾಗಬೇಕಂತಂದ್ರೆ, ಈ ಚಿತ್ರವನ್ನು ನೋಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ನಾನು ಒಬ್ಬ ದೇಶಭಕ್ತನಾಗಬೇಕು ಅನ್ನೋದನ್ನು ಈ ಚಿತ್ರದ ಮುಖಾಂತರವಾಗಿ ತೋರಿಸಬೇಕು. ಆ ಕೆಲಸವನ್ನ ಇವತ್ತು ನಮ್ಮ ಸ್ವರಾಜ್ ಚಿತ್ರ ಮಾಡ್ತಾ ಇದೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ಈ ಸ್ವರಾಜ್ ಚಿತ್ರದ ಬಿಡುಗಡೆಗೆ, ಈ ಧ್ವನಿ ಸುರುಳಿಯ ಬಿಡುಗಡೆಗೆ, ಇದರ ಚಿತ್ರದ ಟೀಸರ್ ಬಿಡುಗಡೆಗೆ ತಾವೆಲ್ಲರೂ ಕೂಡ ಬಂದಿದ್ರಿ, ಆಗಮಿಸಿದ್ರಿ. ಹಾಗಾದ್ರೆ ನಾವು ಈ ಚಿತ್ರದ ಪರವಾಗಿ ತಮಗೇನಾದ್ರೂ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳು. ಇನ್ನೇನು ವೇದಿಕೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸರ್ ಗೋವಿಂದ ಎಂ ಕಾಜೋಳ ಸರ್ ಅವರು ಬರ್ತಾ ಇದ್ರೆ ತಾವೆಲ್ಲರೂ ಎದ್ದು ನಿಂತು ಅವರನ್ನ ಹೃದಯಪೂರ್ವಕವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಮಾನ್ಯ ಶ್ರೀ ಗೋವಿಂದ ಎಂ ಕಾಜೋಳ ಅವರನ್ನ ಇವತ್ತು ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ತುಂಬ ಹೃದಯದ ಸ್ವಾಗತ. ವೇದಿಕೆಗೆ ಮಾನ್ಯ ಶ್ರೀ ಗೋವಿಂದ ಎಂ ಕಾಜೋಳ ಅವರು ಬರ್ತಾ ಇದ್ದಾರೆ. ನಮ್ಮೆಲ್ಲರ ಜನಾನುರಾಗಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನಮ್ಮೆಲ್ಲರ ಹೃದಯ ಶ್ರೀಮಂತರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದ ಎಂ ಕಾಜೋಳ ಅವರು ವೇದಿಕೆಗೆ ಈಗಷ್ಟೇ ಆಗಮಿಸಿದ್ದಾರೆ. ಸರ್ ತುಂಬ ಹೃದಯದ ಸ್ವಾಗತ ಸರ್ ನಿಮಗೆ. ಹಾಗೆ ವಿವೈ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಸ್ವರಾಜ್ಯ 1947 ಕನ್ನಡ ಚಲನಚಿತ್ರ ಬಿಡುಗಡೆ ತಯಾರಾಗಿತ್ತು. ಸ್ವರಾಜ್ಯ ಚಿತ್ರದ ಧ್ವನಿ ಸುರುಳಿ ಹಾಗೂ ಟೀಸರ್ ಬಿಡುಗಡೆ ಸಮಾರಂಭವನ್ನ ಏರ್ಪಡಿಸಲಾಗಿದೆ. ಹಾಗೂ ಟೀಸರ್ ಬಿಡುಗಡೆ ಈ ಸಮಾರಂಭಕ್ಕೆ ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಗೋವಿಂದಪ್ಪ ಎಂ ಕಾರಜೋಳ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ನಮ್ಮ ಸ್ವರಾಜ್ಯ ಕನ್ನಡ ಚಲನಚಿತ್ರವ ಧ್ವನಿ ಸುರುಳಿ ಹಾಗೂ ಟೀಸರ್ ಬಿಡುಗಡೆ ಮಾಡಲಿದ್ದಾರೆ ಸರ್. ಇನ್ನೋರ್ವ ಮಹಾನ್ ಅತಿಥಿಗಳು ಇವತ್ತು ಸರ್ ಕೂಡ ಬರಬೇಕು. ಇನ್ನೋರ್ವ ಮುತ್ಸದ್ದಿ ರಾಜಕಾರಣಿಗಳು ಕೂಡ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇನ್ನೇನು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರು ಕೂಡ ಈ ಚಲನಚಿತ್ರದ ಬಿಡುಗಡೆಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಮನದಾಳದ ಮಾತುಗಳನ್ನು ಕೂಡ ಈಗ
ಅವರು ಶೇರ್ ಮಾಡಿದ್ದಾರೆ, ಕಳಿಸಿದ್ದಾರೆ. ಈಗ ಅವರು ಕೂಡ ಇದು ಹೇಳ್ತಾ ಇದ್ದಾರೆ. ನಮ್ಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಒಂದು ಕೊಡುಗೆ ಅದು ಉತ್ತರ ಕರ್ನಾಟಕದ ನಮ್ಮ ಹಿರಿಯರು, ಅದರಲ್ಲೂ ಕೂಡ ಇಡೀ ರಾಜ್ಯ ರಾಜಕಾರಣವಲ್ಲ, ಇವತ್ತು ರಾಷ್ಟ್ರ ರಾಜಕಾರಣಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಗೋವಿಂದ ಕಾರಜೋಳ ಇವತ್ತು ಕೇಂದ್ರದಲ್ಲಿ ಕೂಡ ಮಂತ್ರಿಗಳಾಗಿ ಇವತ್ತು ಕೇಂದ್ರದಲ್ಲಿ ತಮ್ಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಮಹನೀಯರನ್ನ ನಮ್ಮ ಚಿತ್ರತಂಡದ ವತಿಯಿಂದ ಇವತ್ತು ಸ್ವರಾಜ್ ಚಿತ್ರತಂಡದ ವತಿಯಿಂದ ಗಂಗಾಧರ್ ಸರ್ ಹಾಗೂ ಇವತ್ತು ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರಿಂದ ಗೋವಿಂದ ಕಾರಜೋಳ ಅವರಿಗೆ ಇವತ್ತು ಸನ್ಮಾನ ಹಾಗೂ ಪುರಸ್ಕಾರದೊಂದಿಗೆ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ವೇದಿಕೆ ಮೇಲೆ ನಡೆಸಿಕೊಡ್ಬೇಕಂತ ಹೇಳಿ ನಾನು ಶ್ರೀ ಸುರೇಶ್ ಸರ್ ಅನ್ನ ಕೇಳ್ಕೊತಾ ಇದ್ದೀನಿ. ಹಾಗೆ ಗಂಗಾಧರ್ ಸರ್ ಕೂಡ ತಾವು ಕೂಡ ವೇದಿಕೆ ಬರಬೇಕು, ಮೇಡಮ್ ಅವರು ಕೂಡ ವೇದಿಕೆ ಬರಬೇಕು. ಪ್ಲೀಸ್ ಸರ್, ಬನ್ನಿ ಸರ್. ಜನನಿ ತಾನೇ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಸಿ ಅಂತ ಜನ್ಮ ಕೊಟ್ಟ ತಾಯಿ ಜನ್ಮಭೂಮಿ ಇದು ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದಕ್ಕೆ ಸಾಕ್ಷಿ ಇದು ಭರತಖಂಡ. ಈ ಭರತ ಭೂಮಿ, ಇಂಥ ಭರತ ಭೂಮಿಯ ಇತಿಹಾಸವನ್ನ ಮನೆಗಳಲ್ಲಿ ಮುಟ್ಟುವಂತ ಕೆಲಸ ಮತ್ತು ಮನೆಗಳಲ್ಲಿ ಮುಟ್ಟಿಸುವಂತ ಕೆಲಸ ಇದು ಆಗ್ಬೇಕು. ಹಾಗಾದ್ರೆ ಇದನ್ನ ನಮ್ಮ ಸ್ವರಾಜ್ ಚಿತ್ರತಂಡದ ವತಿಯಿಂದ ನಡೆಸಿಕೊಡ್ತಾ ಇದೆ. ಅವರಿಗೆ ಸನ್ಮಾನದ ಸಮಾರಂಭ. ಕಾರ್ಯಕ್ರಮದ ಈ ಒಂದು ವೇದಿಕೆಯ ಮೇಲೆ ಅತಿಥಿ ಮಾನ್ಯರನ್ನ ನಾವು ಸನ್ಮಾನದ ಜೊತೆಗೆ ಅವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಚಿತ್ರತಂಡದೊಂದಿಗೆ ಇವತ್ತು ಸ್ವರಾಜ್ ಚಿತ್ರತಂಡದೊಂದಿಗೆ ಇವತ್ತು ಎಲ್ಲರೂ ನಿರ್ದೇಶಕರು ಹಾಗೂ ಎಲ್ಲರೂ ಇದ್ದಾರೆ, ಮೇಡಮ್ ಅವರು ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಎದುರಿಗೆ ಈ ಬಹಳಷ್ಟು ಅಮೃತ ಗಳಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ ಮತ್ತು ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಸನ್ಮಾನಕ್ಕೆ ಮತ್ತೊಮ್ಮೆ ಮೆರಗುತ್ತದೆ ಎಂಬುದೇ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು. ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವೇದಿಕೆ ಪರವಾಗಿ ಅಭಿನಂದನೆಗಳು. ವೇದಿಕೆ ಮೇಲಿರುವಂತಹ ಇನ್ನು ಗಣ್ಯ ಮಹನೀಯರನ್ನ ಹಾಗೆ ಈ ಕಾರ್ಯಕ್ರಮದ ಈ ಒಂದು ಸ್ವರಾಜ್ ಚಿತ್ರದ ರೂವಾರಿಗಳಾಗಿರುವುದರ ಜೊತೆಗೆ ಹಾಗೆ ಈ ಒಂದು ಚಿತ್ರದಲ್ಲಿ ತಮ್ಮ ತನುಮನಗಳನ್ನು ಅರ್ಪಿಸಿಕೊಂಡು ಪಾತ್ರವನ್ನು ಮಾಡಿ ಆ ಒಂದು ಚಿತ್ರಕ್ಕೆ ತಮ್ಮದೇ ಆದಂತಹ ಗುಣಮಟ್ಟವನ್ನು ನೀಡಿ ಎಲ್ಲರ ಮನೆಗಳಲ್ಲಿ ಮನಮಾಡುವಂತಹ ಎಲ್ಲ ವೇದಿಕೆಯ ಮಹನೀಯರನ್ನ ಮತ್ತೊಮ್ಮೆ ಅವರಿಗೆ ಒಂದು ಸನ್ಮಾನ ಮುಖಾಂತರವಾಗಿ ವೇದಿಕೆ ಪರವಾಗಿ ನಾವು ಅವರಿಗೆ ಸನ್ಮಾನಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಸರ್ ಬನ್ನಿ ಸರ್. Thank you, sir. Thank you so much. Sir, ಹಾಗೆ ಮುಂದೆ
ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದ ಈ ಒಂದು ಸನ್ಮಾನ ಬಹಳಷ್ಟು ಖುಷಿಯನ್ನು ತರುವಂತಹ ಸನ್ಮಾನ. ದೇಶದ ಒಂದು ಕಥೆಯನ್ನು ಕೂಡ ಮಾತೃ ರೂಪದಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಮಾತೆಯರಿಗೆ ಮತ್ತೊಮ್ಮೆ ಸನ್ಮಾನ ನಮ್ಮ ಈ ಚಿತ್ರತಂಡದ ವತಿಯಿಂದ. ಬನ್ನಿ ಚಪ್ಪಾಳೆ. ಥ್ಯಾಂಕ್ ಯು. ಹಾಗೆ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶ್ರೀ ಮೂಕ್ ಸುರೇಶ್ ಅಂತೆ ಇಡೀ ಕರ್ನಾಟಕದ ನೆಚ್ಚಿನ ಒಬ್ಬ ಪೋಷಕ ಕಲಾವಿದರ ಜೊತೆಗೆ ಬಹಳ ಅರ್ಥಪೂರ್ಣವಾದಂತಹ ಅಭಿನಯವನ್ನು ನೀಡುವಂತ ಮೂಕ್ ಸುರೇಶ್ ಅವರಿಗೆ ಇವತ್ತು ನಮ್ಮ ನಿರ್ದೇಶಕರಿಂದ ಸನ್ಮಾನ. ಚಿತ್ರದ ನಾಯಕರಾಗಿರ್ತಕ್ಕಂಥ ವರುಣ್ ಅವರಿಗೆ ಇವತ್ತು ವೇದಿಕೆ ಪರವಾಗಿ ಸನ್ಮಾನ. ಬರಲಿ. ಬಹಳ ಖುಷಿಯಿಂದ ಇವತ್ತು ತಮ್ಮೆಲ್ಲರನ್ನ ಬಹಳ ರಂಜಿಸಿ ಜೊತೆಗೆ ಒಂದು ಏನಾದ್ರೂ ಒಂದು ಮೆಸೇಜ್ ಕೊಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಕೇವಲ 9ನೇ ತರಗತಿಯಲ್ಲಿ ಓದ್ತಿದ್ರು ಕೂಡ ಈ ಸಂದರ್ಭದಲ್ಲಿ ಒಂದು ಅತ್ಯುತ್ತಮವಾದ ದೇಶಭಕ್ತಿಯನ್ನು ಮೂಡಿಸುವಂತ ಚಿತ್ರವನ್ನ ಅಭಿನಯಿಸಿದ್ದಾರೆ. ಹಾಗಾದ್ರೆ ವರುಣ್ ಅವರಿಗೆ ಇವತ್ತು ಸನ್ಮಾನ. ಅರುಣ್ ಕಾಜೋಳ ಅವರಿಂದ ಕರ್ನಾಟಕಕ್ಕೆ ಇವತ್ತು ಕರ್ನಾಟಕಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ತಮ್ಮದೇ ಆದಂತ ಅಭಿನಯದ ಮುಖಾಂತರವಾಗಿ ಎಲ್ಲರ ಮನೆಗಳಲ್ಲಿ ಕೂಡ ಇವರು ಮನೆ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಒಂದು ಹೃದಯ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಸನ್ಮಾನ. ಸರಿ ಚಿತ್ರದ ನಿರ್ಮಾಪಕಿಯರಾಗಿರುವಂತವರು ಕೂಡ ಇದರ ಜೊತೆಗೆ ವೇದಿಕೆ ಮೇಲಿರುವಂತಹ ಮೇಡಮ್ ಅವರಿಗೆ ಕಾಜೋಲ್ ಮೇಡಮ್ ಅವರಿಗೂ ಕೂಡ ಇವತ್ತು ಯಶ್ರಾಜ್ ಕಾಜೋಲ್ ಅವರು ಕೂಡ ಇವತ್ತು ಒಂದು ಸನ್ಮಾನ. ಯಶ್ರಾಜ್ ಕಾಜೋಲ್ ಅವರು ಈ ಒಂದು ಚಿತ್ರದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಇವರ ಅಭಿನಯದ ಜೊತೆಗೆ ಇವರ ಭಾವವು ಕೂಡ ಹೇಗಿದೆ ಅಂದ್ರೆ ಬಹಳಷ್ಟು ಒಂದು ಭಾವನೆಗಳ ಜೊತೆಗೆ ಹಲವಾರು ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥ ಅಭಿನಯ ಇವ್ರದಾಗಿದೆ ಅಂತ ಹೇಳಕ್ಕೆ ಬಹಳಷ್ಟು ಹೆಮ್ಮೆನಿಸ್ತಾ ಇದೆ. ಈ ಒಂದು ಬಹಳ ಹೃದಯ ಶ್ರೀಮಂತಿಕೆಯಿಂದ ಕೂಡಿರುವಂತಹ ಈ ಒಂದು ಸನ್ಮಾನ ತಂದದ್ದು ನಿರ್ದೇಶಕ ಹಾಗೂ ಮೇಡಮ್ ಅವರಿಂದ. ಥ್ಯಾಂಕ್ ಯು ಸೋ ಮಚ್.
ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಪುಷ್ಪವತಿ ಕಾಜಲ್ ಮೇಡಮ್ ಅವರಿಗೆ ವೀಣಾ ಮೇಡಮ್ ಅವರಿಂದ ಒಂದು ಸನ್ಮಾನ. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಈ ಒಂದು ವೇದಿಕೆಯ ಪರವಾಗಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ತುಂಬುವುದಿಲ್ಲ ಅಭಿನಂದನೆಗಳು. ಇನ್ನೇನು ನಾವು ನೀವೆಲ್ಲರೂ ಕೂಡ ಅತ್ಯಂತ ಕಾತರರಾಗಿ ಕುಳಿತಿರುವಂತಹ ಒಂದು ಕ್ಷಣಗಳು, ಅಮೂಲ್ಯವಾದಂತಹ ಕ್ಷಣಗಳು. ಓಕೆ, ನಮ್ಮೆಲ್ಲರನ್ನ ಉದ್ದೇಶಿಸಿ ಹಾಗೆ ಈ ವೇದಿಕೆಯನ್ನು ಉದ್ದೇಶಿಸಿ ಈ ಚಿತ್ರದ ಬಗ್ಗೆ ನಮ್ಮೆಲ್ಲರ ಜನಾನುರಾಗಿಗಳಾಗಿರ್ತಕ್ಕಂಥ ಬಹಳಷ್ಟು ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಗೋವಿಂದ ಕಾಜಲ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಸರ್ ಪ್ಲೀಸ್. ಕ್ಷಮಿಸಬೇಕು, ಪ್ರಾಸ್ತಾವಿಕವಾಗಿ ಈ ಚಿತ್ರವನ್ನು ಉದ್ದೇಶಿಸಿ ಇವತ್ತು ಅರುಣ್ ಗಂಗಾಧರ್ ಅವರು ಮಾತಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನಮ್ಮದು 3ನೇ ಚಿತ್ರ ನಿರ್ದೇಶನ ಮಾಡ್ತಾ ಇರೋದು. ಸ್ವಲ್ಪ ನನಗೆ ಟಿ ವಿ ಮಧ್ಯೆ ಮತ್ತು ಪ್ರೆಸ್ ಮಧ್ಯೆ ಸ್ಟೇಜಲ್ಲಿ ಮಾತಾಡೋದಕ್ಕೆ ಮುಂಚೆ ಚೂರು ಫಿಗರ್ ಇದೆ. ಆದರೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈಗ ಈ ಚಿತ್ರದ ಬಗ್ಗೆ 2 ನಿಮಿಷ ನೀವು ಹೇಳ್ತೀನಿ. ತುಂಬ ಲೇಟ್ ಆಗಿದೆ, ನೀವೆಲ್ಲ ಕರೆದಿದ್ದು 11 ಗಂಟೆಗೆ ಅಂತ ಹೇಳಿ ನಾನು ಕಾರ್ಯಕ್ರಮನ ಡೆವಲಪ್ಮೆಂಟ್ ಮಾಡಿದ್ದೀನಿ. ಸೊ ಕ್ಷಮೆ ಇರಲಿ. ಮೊದಲನೇದಾಗಿ ಈ ಚಿತ್ರ ಸ್ವರಾಜ್ಯ ಅಂದರೆ 1929 1942 ಮಧ್ಯದಲ್ಲಿ ನಡೆದಂಥ ಕಥೆ. ಇದು ನಿಮ್ಮ ಹುಬ್ಬಳ್ಳಿ ಹುಡುಗನ ಕಥೆ. ಇದು ನಾರಾಯಣ್ ಮಹಾದೇವ್ ಧೋನಿ. ಇದು 4ನೇ ಕ್ಲಾಸಲ್ಲಿ ಇದು ಗದ್ಯ ಭಾಗ ಇದೆ. ಹುತಾತ್ಮ ಬಾಲಕ ಅಂತ ಒಂದು ಗದ್ಯ ಭಾಗನ ಆರಿಸ್ಬಿಟ್ಟು ಅದನ್ನು ಚಿತ್ರಕಥೆ ಮಾಡಿ ಅದನ್ನು ನಿರ್ದೇಶನ ಮಾಡಿದ್ದೀನಿ. ಮತ್ತೆ ನನಗೆ ನಿರ್ದೇಶನ ಮಾಡೋ ಟೈಮಲ್ಲಿ ನಮ್ಮ ಶಾಂತದೇವಿ ಅಮ್ಮವರು ಮತ್ತು ಪುಷ್ಪವತಿ ಅರುಣ್ ಕಾಜೋಳ ಅವರು ತುಂಬ ಸಪೋರ್ಟ್ ಮಾಡಿದ್ರು. ನಾನು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಚಿತ್ರೀಕರಣ ಮಾಡಿದ್ದೆಲ್ಲ ಮುದೋಳು ಸುತ್ತಮುತ್ತನೇ ಮಾಡಿದೆ. ಯಾಕಂದರೆ ಹುಬ್ಬಳ್ಳಿ ಅವಾಗಿನ ಈ ಕಥೆ ನಡೆದಿರೋದು ದುರ್ಗದ ಬೈಲು ಅವಾಗ ಇವಾಗ ಸಿಟಿ ಆಗ್ಬಿಟ್ಟಿದೆ. ಆ ದುರ್ಗದ ಬೈಲು ಮ್ಯಾಚ್ ಮಾಡೋದಕ್ಕೆ ನನಗೆ ಸಿಕ್ಕಿದ ಜಾಗ ಅಂತಂದರೆ ನಮ್ಮ ಕಾಜೋಳ್ ಸಾಹೇಬ್ರು ಜಾಗ, ಅದು ಮುದೋಳು ಅವ್ರ ಕ್ಷೇತ್ರದಲ್ಲಿ ನನಗೆ ಆ ಲೊಕೇಶನ್ಸ್ ಎಲ್ಲ ಸಿಕ್ತು. ಆ ಲೊಕೇಶನ್ಸ್ ಎಲ್ಲಾನು ಲೊಕೇಶನ್ಸ್ ಶೂಟಿಂಗ್ ಮಾಡೋದಾಗಲಿ ಮತ್ತು ಪೊಲೀಸ್ ಸೆಕ್ಯೂರಿಟಿ ಶೂಟಿಂಗ್ ಟೈಮಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮತ್ತು ಈ ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದರೆ ನನ್ನ ಮಗನೇ ಈ ಚಿತ್ರದ ನಾಯಕನಾಗಿ ಮಾಡಿದ್ದಾನೆ. ಜೊತೆಲಿ ಯಶ್ರಾಜ್ ಕಾರಜೋಳ ಅಂತ ಅವರಿಬ್ರು ಕ್ಲಾಸ್ಮೇಟ್ಸು. ಅವರಿಬ್ರು ಒಳ್ಳೆ ಪಾತ್ರಗಳು ಮಾಡಿದ್ದಾರೆ. ಇದು ಈ ಕಥೆ ಬಂದ್ಬಿಟ್ಟು ಆ್ಯಕ್ಚುಲಿ 4ನೇ ಕ್ಲಾಸಲ್ಲಿ ಕಥೆ ಬಂದ್ಬಿಟ್ಟು 1ನೇ ಪೇಜಲ್ಲಿದೆ. ಅದನ್ನು ನಾನು 90 ಮಿನಿಟ್ಸ್ಗೆ ಅವತರಣಿಕೆ ಮಾಡಿದ್ದೀನಿ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿತ್ತು, ಇವ್ರನ್ನ ನಾರಾಯಣ್ ಧೋನಿ ಅವರ ಸಂಬಂಧಿಕರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ರಿಲೇಷನ್ಸ್ ಯಾರಿದ್ರು ಏನಂತ ಡೀಟೇಲ್ಸ್ ತಗೊಂಡು ತುಂಬ ನ್ಯಾಚುರಲ್ ಆಗಿ ಹತ್ತಿರವಾದ ಒಂದು ಚಿತ್ರಕಥೆ ಮಾಡಿಕೊಂಡು ಈಗ ಮಾಡಿದ್ದೀನಿ. ದಯವಿಟ್ಟು ಇದನ್ನು ನಾನು ಆಗಸ್ಟಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಆಮೇಲೆ ನಿಮಗೆ ಎಲ್ಲರಿಗೂ ಗೊತ್ತು, ಈಗ ಕನ್ನಡ ಚಿತ್ರಗಳು ಬರೀ ಕಮರ್ಷಿಯಲ್ ಇದ್ದಾರೆ. ಕಮರ್ಷಿಯಲ್ ಚಿತ್ರಗಳ ಜೊತೆಗೆ ನಾನು ಇದು ನ್ಯಾಷನಲ್ ಅವಾರ್ಡು ಮತ್ತು ಸ್ಟೇಟ್ ಅವಾರ್ಡ್ಗೋಸ್ಕರ ಅಂತಾನೆ ಮಾಡಿದ್ದೀನಿ. ಇದು ಕಮರ್ಷಿಯಲ್ ಅಂತ ಮಾಡಿಲ್ಲ. ಮತ್ತು ಈ ಚಿತ್ರನ ಎಲ್ಲ ಸ್ಕೂಲ್ ಮಕ್ಕಳಿಗೂ ಅಂದರೆ 4ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಎಲ್ರಿಗೂ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಮತ್ತು ನಾನು ಸಾಹೇಬ್ರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಸ್ಕೂಲಲ್ಲಿ ನಾನು ಇದನ್ನು ಪ್ರಿವ್ಯೂ ಮಾಡೋದಕ್ಕೆ ಇದು ಸರ್ಕಾರದಿಂದ ನನಗೆ ಅನುಮತಿ ಕೊಡಿಸ್ಬೇಕು ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ಳೋ ಬಯಸ್ತೀನಿ. ಮತ್ತೆ ಇನ್ನೊಂದ್ಸರಿ ಮಾಧ್ಯಮ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮಿಸಿ, ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮ ಸ್ವರಾಜ್ಯ ಚಿತ್ರವನ್ನು ಸಪೋರ್ಟ್ ಮಾಡಿ ದಯವಿಟ್ಟು ಬೆಳೆಸಿ. ಥ್ಯಾಂಕ್ ಯು. ಈಗ
ಈಗ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಕಾರಜೋಳ ಸಾಹೇಬರು ಮಾತಾಡ್ತಾರೆ. ದಯವಿಟ್ಟು ವೀಕ್ಷಿಸಿ. ವೇದಿಕೆ ಚಿತ್ರದ ಇತಿಹಾಸವನ್ನ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬುದನ್ನ ತಮ್ಮ ಅನುಭವದ ಜೊತೆಗೆ ಹಾಗೆ ಚಿತ್ರದ ಉದ್ದೇಶವನ್ನು ಕೂಡ ಅವರು ಹೇಳಿದ್ದಾರೆ. ದುಡ್ಡು ಮಾಡುವುದಕ್ಕೋಸ್ಕರವಾಗಿ ಚಿತ್ರವನ್ನ ಮಾಡಿಲ್ಲ. ಏನೇನಾದ್ರೂ ಈ ದೇಶಕ್ಕಾಗಿ ಕೊಡಬೇಕು ಅಂದ್ರೆ ಅದು ಮಕ್ಕಳಿಂದ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನ ಅವರು ಪ್ರೂವ್ ಮಾಡಲಿಕ್ಕೆ ಇಂಥ ಒಂದು ದೇಶಭಕ್ತಿಯ ಚಿತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ವೇದಿಕೆ ಪರವಾಗಿ ಅಭಿನಂದನೆಗಳು. ಈಗ ವೇದಿಕೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಾರಜೋಳ ಕೂಡ ಮಾತಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಸರ್. ಮೊದಲನೇದಾಗಿ ಧ್ವನಿ ಸುರುಳಿ ಬಿಡುಗಡೆ ಮಾಡಿದ ಸಾಹೇಬರು, ನಂತರ ಎರಡು ಮಾತುಗಳನ್ನು ಮಾತಾಡ್ತಾರೆ. ಚಿತ್ರದ ಧ್ವನಿ ಸುರುಳಿಯನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಇರುವಂತಹ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತೃತ್ವದ ಜೊತೆಗೆ ಇವತ್ತು ಒಂದು ಚಿತ್ರದ ಹಾಡನ್ನು ಕೂಡ ಬಿಡುಗಡೆ ಮಾಡ್ತಾರೆ.
ಲೈಟ್ ಆಗ್ರಪ್ಪ, ಲೈಟ್ಸ್ ಆನ್ ಮಾಡಿ. ಎಲ್ಲ ಮಕ್ಕಳು ಬಂದ್ರೆ ಎಲ್ಲ ಮಕ್ಕಳು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಸ್ವತಂತ್ರ ಸೇನಾನಿಗಳು ಪ್ರಾಣಾರ್ಪಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಟನ್ ಪ್ರೌಢಶಾಲೆಯ 13 ವರ್ಷದ ವಿದ್ಯಾರ್ಥಿ ನಾರಾಯಣ ಮಹಾದೇವ ಧೋನಿಯು ಸಹ ಸ್ವತಂತ್ರ ಚಳುವಳಿಯಲ್ಲಿ 1942 ಆಗಸ್ಟ್ 9ರಂದು ಧುಮುಕುತ್ತಾನೆ. ಬ್ರಿಟಿಷರ ಗುಂಡಿಗೆ ಬಲಿಯಾಗುತ್ತಾನೆ. ಆತನು ತನ್ನ ಪ್ರಾಣಾರ್ಪಣೆ ಮಾಡುವ ಮುನ್ನ ಬ್ರಿಟಿಷ್ ಅಧಿಕಾರಿಗೆ ನನಗೆ ನನ್ನ ಸ್ವರಾಜ್ಯ ಬೇಕೆಂದು ಹೇಳುತ್ತಾನೆ. ಇಂತಹ ಅಪ್ರತಿಮ ದೇಶಭಕ್ತ ವೀರ ಸೇನಾನಿ ನಾರಾಯಣ ಮಹಾದೇವ ಧೋನಿಯವರಿಗೆ ಈ ಸ್ವರಾಜ್ಯ ಎಂಬ ಚಲನಚಿತ್ರ ಕಲಾಕುಸುಮವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ದೇವಿ ಕಾಜೋಳ ರಾಷ್ಟ್ರದ ಮುಂದೆ ಗಂಗಾಧರವನ್ನು ಸ್ವತಂತ್ರ ಹೋರಾಟದಲ್ಲಿ
ಇದು ಅಪೂರ್ವವಾದ ಸತ್ಯ ಘಟನೆಯಾಗಿದ್ದು ಸ್ವರಾಜ್ ಅವರನ್ನು ಇನ್ನೊಂದು ಸತ್ಯ ಘಟನೆ ಮೂಲಕ ಮಾರ್ಗದರ್ಶಕರು ಬ್ರಿಟಿಷರಿಂದ ಹೋರಾಟವನ್ನು ಪ್ರಾಣಗಳನ್ನು ಸಾಮಾನ್ಯ ದೇಶದಲ್ಲಿ ಮತ್ತೆ ಈ ಪ್ರದೇಶಗಳಲ್ಲಿ ಎಲ್ಲರೂ ಒಂದು ಕೆಲಸವನ್ನು ಸ್ವತಂತ್ರ ಹೋರಾಟದ ಆಯಾಮಗಳಲ್ಲಿ ನಾಲ್ಕು ಹೋರಾಟಗಳು ಸಂಖ್ಯೆ ಕುಂಭಮೇಳದಲ್ಲಿ ಯಾವುದಾದರೂ ರೀತಿ ಸ್ವತಂತ್ರ ನಾರಾಯಣ ಈ ನಾರಾಯಣ ಭೂಮಿಯ ಚಿತ್ರದ ಕಥೆಯನ್ನು ಆಧರಿಸಿ ಚಿತ್ರದಲ್ಲಿ ಜಯಂತಿ ನೀಡಲಿಕ್ಕೆ ಮೂರು ಕೆಲಸಗಳಲ್ಲಿ ಇವತ್ತಿನ ಕಮರ್ಷಿಯಲ್ ಸಿನಿಮಾದಲ್ಲಿ ಈಗ ಸ್ವತಂತ್ರವನ್ನು ಒಂದು ಹೋರಾಟವನ್ನು ದೇಶಭಕ್ತಿಯ ವಿಷಯವನ್ನು ಮುಖ್ಯಮಂತ್ರಿಗಳ ಒಂದು ರಚನಾತ್ಮಕವಾಗಿರುವಂಥ ವಾತ್ಮಕವಾಗಿರುವಂಥ ಸಾಮರ್ಥ್ಯ ಎಲ್ಲರೂ ಮತ್ತು ಇದು ರಾಜ್ಯ ರಾಷ್ಟ್ರ ಪ್ರಶಸ್ತಿಗೆ ಮಾತನಾಡುವಂಥ ಚಿತ್ರ ಆಗಿದೆ ಎಂದು ನನ್ನ ಸಂಪೂರ್ಣ ವಿಶ್ವಾಸ ಎಲ್ಲರೂ ಗಮನಿಸಬೇಕು ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಮತ್ತು ಯುವಕರಲ್ಲಿ ನಮ್ಮ ದೇಶದ ಬಗ್ಗೆ ಸ್ಫೂರ್ತಿಯನ್ನು ರೀತಿಯಲ್ಲಿ ಕೂಡ ಬಂದಿರುವಂತೆ ನಮ್ಮ ಸಂಘಗಳು ತಂಡಗಳಿಗೆ ಮತ್ತು 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 ಮಕ್ಕಳೇನು ಇದರಲ್ಲಿ ಭಾಗವಹಿಸಿದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ಈ ಸಂದರ್ಭದೊಳಗೆ ಭಾಳ ಸಂತೋಷದಿಂದ ಧ್ವನಿ ಸುರುಳಿ ಮತ್ತು ಟೀಸರ್ ಬಿಡುಗಡೆಯನ್ನು ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಓಕೆ, ಅವರು ಕುಟುಂಬದವರು ಇದ್ದಾರೆ, ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ಬೋದಾಗಿತ್ತು ಸರ್. ಇಲ್ಲ, ಆ್ಯಕ್ಚುಲಿ ಅವ್ರದ್ದು ನಂಬರ್ ತೊಗೊಂಡಿದ್ದೆ ನಾನು 4 ವರ್ಷದ ಮುಂಚೆ ಬಂದು ಅವ್ರ ನಂಬರ್ ತೊಗೊಂಡಿದ್ದು. ಅವರ ಹೆಸರು ಬಂದ್ಬಿಟ್ಟು ಕಂಡೋಬ ಧೋನಿ ಅಂತ. ಅವ್ರು ತುಂಬ ಟ್ರೈ ಮಾಡಿದೆ ಸರ್, ಫೋನ್ ಸಿಗಲಿಲ್ಲ ನನಗೆ. ಅವ್ರ ಫ್ಯಾಮಿಲಿ ಫುಲ್ ಕರಿಬೇಕು ಅಂತ ತುಂಬ ಆಸೆ ಇತ್ತು. ಅವ್ರ ನಂಬರು ಕೊಟ್ಟಿದ್ರು ನನಗೆ. ನಾನು ತುಂಬ ಟ್ರೈ ಮಾಡಿದೆ, ಸಿಕ್ಕಿಲ್ಲ ಸರ್. ಅದೇ ಸರ್, ನಾನು ಒಂದು ಹಳೆ ಮನೆ ಕರ್ಕೊಂಡೋಗಿದ್ರು ಅವರು. ನಾವಿಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ ಸರ್ ಇವಾಗ ಅಂತ ಹೇಳಿದರು 4 ವರ್ಷದ ಮುಂಚೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇರಲಿಲ್ಲ ಸರ್. ಅದು ಒಂದು ಅಂಗಡಿನೂ ಇತ್ತು ಅವ್ರದ್ದು, ಬಟ್ ಅಂಗಡಿಲೂ ಅವ್ರು ಕಾಣಲಿಲ್ಲ. ನಾನು ವಾಪಸ್ ಬಂದೆ ಸರ್. ಇಲ್ಲ, ಅದಕ್ಕಿಂತಲೂ ಭಾಳ ಮಹತ್ವದ ವಿಷಯ ಅಂದ್ರೆ ಧೋನಿ ಅವ್ರ ಬಗ್ಗೆ ಇವತ್ತೇನು ಗಂಗಾಧರ್ ಅವರು ಆಸಕ್ತಿ ವಹಿಸಿ ಮಾಡಿದಾರೆ, ಅದಕ್ಕೆ ಗಂಗಾಧರ್ ಅವ್ರಿಗೆ ಅಭಿನಂದನೆ ಹೇಳೋ. ನಮ್ಮ ಮೊಮ್ಮಕ್ಕಳಿದ್ದಾರೆ ಸಿನಿಮಾಗೆ ಕರ್ಕೊಂಡು ಬರ್ಬೇಕಂತಿಲ್ಲ. ಇವನು ಕ್ಲಾಸ್ಮೇಟ್ಸ್ ಬೆಂಗಳೂರಿನಲ್ಲಿ ಓದ್ತಾ ಇದ್ದಾರೆ, ಇವನು ಕ್ಲಾಸ್ಮೇಟ್ಸ್ ಇದ್ದಾರೆ, ಅದಕ್ಕೆ ಬಂದಾರ. ಅದು ನಾನೇ ಫೋರ್ಸ್ ಮಾಡಿ ಇಲ್ಲಿ ಕ್ಲಾಸ್ಮೇಟ್ಸೇ ಆ್ಯಕ್ಟ್ ಮಾಡಲಿ ಅಂತ ಬೇರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್. ಆಗಸ್ಟ್ 15ಕ್ಕೆ ಅಂದ್ಕೊಂಡಿದ್ದೀನಿ. ಸ್ವತಂತ್ರ ದಿನಾಚರಣೆ ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸರ್. ಸರ್ ಥಿಯೇಟರ್ಸೆಲ್ಲ ಪ್ಲ್ಯಾನ್ ಆಗಿಲ್ಲ ಈಗ ಸರ್. ಕಿರುಚಿತ್ರ ಅಲ್ಲ, ಚಲನಚಿತ್ರನೇ. ಇಲ್ಲ, ಸಾಹೇಬರು ಒಂಚೂರು ಮಿಸ್ಟೇಕ್ ಆಗಿದೆ ಸಾಹೇಬರಿಗೆ. ಚಲನಚಿತ್ರನೇ, ಬಟ್ ನಾನು ಇದು ಕಮರ್ಷಿಯಲ್ ಅಲ್ಲ ಸರ್. ಇಟ್ಸ್ ನಾಟ್ ಎ ಕಮರ್ಷಿಯಲ್. ನಾನು ಮಾಡಿರೋದು 100 ನಿಮಿಷ ಇರೋ ಸಿನಿಮಾ. ಕಮರ್ಷಿಯಲ್ ಸಿನಿಮಾ ಥರ ನಾವು 2 ಅವರ್ಸ್ ಮಾಡಿಲ್ಲ ಸಿನಿಮಾನ. ಇದು ಅವಾರ್ಡು ಮತ್ತು ನ್ಯಾಷನಲ್ ಅವಾರ್ಡ್ಗೋಸ್ಕರನೇ ಮಾಡಿರೋಂಥ ಸಿನಿಮಾ ಸರ್. ಆಮೇಲೆ ನಾನು ಸೆನ್ಸಾರ್ ಆಗಿರೋದು ಬಯೋಪಿಕ್ ಅಂತಲೇ ಸೆನ್ಸಾರ್ ಆಗಿದೆ ಸರ್. ಇದನ್ನು ಮುಧೋಳ್ ಸುತ್ತಮುತ್ತನೇ ಸರ್. ಅದಕ್ಕೆ ಪ್ರೋತ್ಸಾಹ ಮಾಡಿದ್ದು ಅಮ್ಮವರು, ಶಾಂತಾದೇವಿ ಅಮ್ಮವರು, ನಮ್ಮೂರಿನಲ್ಲೇ ಮಾಡಿ. ಹೌದು. ಮತ್ತು ನಮ್ಮ ನಿರ್ಮಾಪಕರು
ಪುಷ್ಪ ಎ ಕಾರಜೋಳ ಅವರು ನಮ್ಮ ಜೊತೆಲಿದ್ದಾರೆ. ಹೌದು ನಮ್ಮೂರಿನಲ್ಲೇ ಬಂದು ಮಾಡಿದ್ದಕ್ಕಾಗಿ ನಾನು ಪರಿಚಯ ಮಾಡಿಕೊಂಡೆ. ಹಾಂ ಸರ್, ಹುಬ್ಳಿಯಲ್ಲಿ ಇವಾಗ ಮಾಡೋವಂಥ ಪರಿಸ್ಥಿತಿ ಇಲ್ವಲ್ಲ ಸರ್, ಯಾಕೆಂದರೆ ಎಲ್ಲ ಬಿಲ್ಡಿಂಗೆ ಸರ್. 1929ರಿಂದ 42ರಲ್ಲಿ ನಡೆದಿರುವಂಥ ಕತೆ ಸರ್ ಇದು. ಸೊ ಅದಕ್ಕೆ ನಾವು ಎಲ್ಲಿ ಕಂಬಗಳು ಮತ್ತು ವೈರು ಎಲ್ಲೆಲ್ಲಿ ಇಲ್ಲ ಆ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಮುಧೋಳು ಮಂಟೂರಲ್ಲಿ ಸಾಹೇಬ್ರು ಲಿಮಿಟ್ಸ್ ಅದು, ಅಲ್ಲಿ ಹಳೆ ಮನೆಗಳು ಸಿಕ್ತು ಸರ್ ನನಗೆ. ಹಳೆ ಮನೆ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಆ ದೇವಸ್ಥಾನದ್ದು ತೊಗೊಂಡ್ರು. ಆ ಕಡೆ ಸುತ್ತಮುತ್ತಲ ಮತ್ತೆ ಬಂದು ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಪ್ರೋತ್ಸಾಹ ಮಾಡ್ರಿ ಅಂತೇಳಿ ಮುಧೋಳದಾಗ ಮಾಡ್ತೇನೆ ಅಂತದಕ್ಕೆ ಪ್ರೋತ್ಸಾಹ ಮಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.